ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾದಲ್ಲಿ 207 ಓಲ್ಡ್ ಗಾಡಿ ಸೇಲ್ ಬಂದು ವೀಕ್ಷಕರೇ, ಗೂಡ್ಸ್ ಗಾಡಿ 1,50,000 ಬಜೆಟ್ ಅಲ್ಲಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರೇ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಇಲ್ಲ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ಅಂತ ತಗೊಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ನಿಮ್ ಗಾಡಿ ಏನಾದ್ರು ಸೇಲ್ ಇತ್ತು ಅಂದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವ್ರು ತಿಳಿಸಿದ್ರೆ ಅವ್ರು ಏನ್ ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್, ಯಾವ್ದು ಗಾಡಿ ಸರ್ ಅದು? ಸರ್, ಟಾಟಾ 207. ಟಾಟಾದಲ್ಲಿ 207? ಹ್ಞೂ ಸರ್. ಓಕೆ, ಎಷ್ಟು ಮಾಡಲು? ಸರ್, ಇದು 2006-7. 2006 ಮಾಡು, 7 ರಿಜಿಸ್ಟ್ರೇಷನ್. ಹ್ಞೂ ಸರ್. ಓನರ್ ಎಷ್ಟು ಜನ ಸರ್? ಒಂದು ರನ್ನಿಂಗ್ ಸೇರ್ಸ್ 3 ಜನ ಇದ್ದಾರೆ ಸರ್. ಓಕೆ, ಕಿಲೋಮೀಟ್ರ್ ಚೆನ್ನಾಗಿದೆ ರನ್ನಿಂಗು? ಇದೆ ಸರ್, ಲಕ್ಷ ಚಿಲ್ಲರೆ ಓಡಿದೆ. ಹ್ಞೂ. ಆಮೇಲೆ ಗಾಡಿ ಒಳ್ಳೆ ಪಿಕಪ್ ಇದೆ, ತೊಂದರೆ ಇಲ್ಲ. ಹ್ಞೂ. ಇಂಜಿನ್ ಕೆಲಸ ಎಲ್ಲ ಮಾಡ್ಸಾಗಿದೆ ನಾವೇ. ಹ್ಞೂ. ಟೈರ್ ಒಂದು 60-70% ಇದೆ. ಹ್ಞೂ. ಹಾಂ. ಗಾಡಿ ಡಾಕ್ಯುಮೆಂಟ್ಸು ಸರ್? ಡಾಕ್ಯುಮೆಂಟ್ಸ್ ನನ್ನ ಹೆಸರು ಇದೆ ಸರ್. FC ಇನ್ಸೂರೆನ್ಸ್ FC ಇನ್ಸೂರೆನ್ಸು? ಸರ್, ವಾಯ್ಸ್ ಕಟ್ ಆಗ್ತಿದೆ. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹಾಂ. ಡಾಕ್ಯುಮೆಂಟ್ಸ್ ನಮ್ಮ ಹೆಸರಲ್ಲೇ ಇದೆ. ಓಕೆ, ಅಂದರೆ ಈಗ ತೊಗೊಳೋರು ಮಾಡಿಸ್ಕೊಡ್ತಾರಾ ಅಥವಾ ತೊಗೊಂಡವ್ರು ಮಾಡಿಸ್ಕೊಬೇಕಾ? ಅವರೇ ಮಾಡಿಸ್ಕೊಳ್ಳಿ ಸರ್. ಹ್ಞೂ. ಹಾಂ. ಓಕೆ, ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆ ಹಂಗಾರೆ? ಇಂಜಿನ್ ಎಲ್ಲ ಕಂಡೀಷನ್ ಇದೆ ಸರ್. ಬಾಡಿ ಲೈನು? ಬಾಡಿ ಆ ಥರದ್ದು ಟಿಂಕರ್ ಪಂಕರಿಂಗ್ ಏನಿಲ್ಲ. ಒಳಗೆ ತುಟ್ಟಿ ಚೆನ್ನಾಗಿದಾ? ಹ್ಞೂ ಸರ್, ಚೆನ್ನಾಗಿದೆ. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಅದು ಒರಿಜಿನಲ್ ಈಗ? ಇದೆ, ನಮ್ಮ ಕಡೆ ಇದೆ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್? ಗಾಡಿ ಇದೆ ಸರ್, ಹೊಳೆನೂರು ಅಂತೇಳಿ ಭಗವತಿಕೆರೆ ಹತ್ರ. ಹೊಳೆಹೊನ್ನೂರು ಅಂದರೆ ಶಿವಮೊಗ್ಗ ಸೈಡಾ? ಹ್ಞೂ ಸರ್, ಶಿವಮೊಗ್ಗ. ಓಕೆ, ಹೊಳೆಹೊನ್ನೂರಿಂದ? ಹೊಳೆನೂರಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್, ಭಗವತಿಕೆರೆ ಅಂತೇಳಿ. ಭಗವತಿ ಕೆರೆ? ಹ್ಞೂ ಸರ್. ಸರಿ, ಏನು ಹೇಳ್ತೀರಿ ಗಾಡಿ ರೇಟು? ಏನು ಸರ್? 1.5 1.5 ಲಕ್ಷ ಹೇಳ್ತಿದ್ದೀರಾ? ಹ್ಞೂ ಸರ್. ಓಕೆ, ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ನಿಮ್ಮ ಕಡೆಯಿಂದ ಬಂದರೆ ಒಂದು 5-10 ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಇದೇ ಹಾಕಿರಿ. ಸರಿ ಸರ್, ಓಕೆ. ಗಾಡಿ ಇವ್ರ ತಕ ಇದ್ದು ಸರ್, ಅದು ರೇಣುಕಾಚಾರಿ ಒಂದಲ್ಲಿ ಗೊತ್ತಲ್ಲ, ಹ್ಞೂ. ಅವ್ರ ಕಡೆ ಬಾಪೂಜಿ ಸಂಸ್ಥೆದ ಗಾಡಿ ಅದು. ನಾನು ತೊಗೊಂಬಂದಿದ್ದೆ ಊರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದು ಅಂತೇಳಿ. ಹ್ಞೂ. ಈಗ ನಾನೊಂದು ಟ್ರ್ಯಾಕ್ಟ್ರ್ ಮಾಡ್ಕೊಂಡಿನಿ, ಅದು ಸುಮ್ಮನೆ ನಿಲ್ಸಿರೋ ವೇಸ್ಟ್ ಆತಂತ ಕೊಡೋ ಉದ್ದೇಶ ಅಷ್ಟೇ ಸರ್, ಬೇರೆ ಏನಿಲ್ಲ. ಸರಿ ಸರ್, ಓಕೆ.